ಬಿಸಿಲ ತಾಪಕ್ಕೆ ಸಾಕಿದ ಮೀನುಗಳ ಮಾರಣ ಹೋಮವಾಗಿದೆ. ಇಂಜಿನಿಯರ್ ಬದುಕನ್ನೇ ಬರ್ಬಾದ್ ಮಾಡಿದೆ ಬಿಸಿಲು. ವಿಜಯಪುರ ತಾಲೂಕಿನ ಮದಬಾವಿ ತಾಂಡ 2ರಲ್ಲಿ ಘಟನೆ ಸಂಭವಿಸಿದೆ. ವಿಜಯಪುರದಲ್ಲಿ ಬಿಸಿಲಿನಿಂದ ಕಣ್ಣೀರ ಹೊಳೆ. ಬಿಸಿಲ ತಾಪಕ್ಕೆ ಸಾಕಿದ ಮೀನುಗಳ ಮಾರಣ ಹೋಮ. ಇಂಜಿನಿಯರ್ ಬದುಕನ್ನೇ ಬರ್ಬಾದ್ ಮಾಡಿದ ಬಿಸಿಲು. ವಿಜಯಪುರ ತಾಲೂಕಿನ ಮದಬಾವಿ ತಾಂಡ 2ರಲ್ಲಿ ಘಟನೆ ಸಂಭವಿಸಿದೆ. 45 ಡಿಗ್ರಿ ದಾಟಿದ ಬಿಸಿಲು. 40 ಲಕ್ಷದ ಮೀನುಗಳ ಮಾರಣ ಹೋಮ. ಇಂಜಿನಿಯರ್ ವಿಜಯ್ ಕುಮಾರ್ ಕವಟಿಗಿಗೆ ಸೇರಿದ್ದ ಮೀನುಗಳು. ಮೀನು ಕೃಷಿಗೆ ಕೈ ಹಾಕಿದ್ದ ಬಿ ಪದವೀಧರ ವಿಜಯ್ ಕುಮಾರ್. ಇನ್ನು ಇಂಜಿನಿಯರಿಂಗ್ ಮಾಡಿರ್ತಾರೆ, ಏನೋ ಕೆಲಸ ಮಾಡಬೇಕು ಅಂತ ಹುಡುಕ್ತಾರೆ. ಆದ್ರೆ ಈಗ ಮೀನುಗಳ ಮಾರಣ ಹೋಮ, ಮೀನು ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ಒಂದು ಹೊಸ ಕಸುಬಲ್ಲಿ ಇಂಜಿನಿಯರ್ ತೊಡಗಿಕೊಳ್ತಾನೆ. ವಿಜಯಪುರ ತಾಲೂಕಿನ ಮದಬಾವಿ ತಾಂಡ 2ರಲ್ಲಿ ಘಟನೆ ಸಂಭವಿಸಿದೆ. ಇಂಜಿನಿಯರ್ ವಿಜಯ್ ಕುಮಾರ್ ಕವಟಿಗಿ ಮೀನು ಕೃಷಿಗೆ ಕೈ ಹಾಕಿದ. ಪಾಪ ಇದರಲ್ಲಿ ಏನೋ ಗಳಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಇಂಜಿನಿಯರ್ ಬದುಕನ್ನೇ ಬರ್ಬಾದ್ ಮಾಡಿದೆ ಈ ಬಿಸಿಲು. ಬಿಸಿಲು ಆಲ್ರೆಡಿ 30 ಡಿಗ್ರಿ 40 ಡಿಗ್ರಿ ಅಂತ ಅಂದ್ರೇನೆ ಎಷ್ಟು ಬಿಸಿಲ ತಾಪ ಅಂತ ಹೇಳಬೇಕಾಗಿಲ್ಲ. ವಿಜಯಪುರದಲ್ಲಿ ಬಿಸಿಲಿನಿಂದ ಕಣ್ಣೀರ ಹೊಳೆ. ಬಿಸಿಲ ತಾಪಕ್ಕೆ ಸಾಕಿದ ಮೀನುಗಳ ಮಾರಣ ಹೋಮವಾಗಿದೆ. 45 ಡಿಗ್ರಿ ಸೆಲ್ಸಿಯಸ್ 45 ಡಿಗ್ರಿ ದಾಟಿದೆ ಬಿಸಿಲು. 40 ಲಕ್ಷದ ಮೀನುಗಳ ಮಾರಣ ಹೋಮ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಇಂಜಿನಿಯರ್ ವಿಜಯ್ ಕುಮಾರ್ ಕವಟಿಗಿಗೆ ಸೇರಿದ್ದ ಮೀನುಗಳು. ಮೀನು ಕೃಷಿಗೆ ಕೈ ಹಾಕಿದ್ದ ಬಿ ಇಂಜಿನಿಯರ್. ಮೀನುಗಳು ನೀರಲ್ಲಿ ತೇಲಾಡ್ತಾ ಇವೆ. 45 ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಬಿಸಿಲು. ಹಾಗಾಗಿ 40 ಲಕ್ಷದ ಮೀನುಗಳ ಮಾರಣ ಹೋಮವಾಗಿದೆ. ಇಂಜಿನಿಯರ್ ವಿಜಯ್ ಕುಮಾರ್ ಕವಟಿಗಿಗೆ ಸೇರಿದ್ದ ಮೀನುಗಳು ಇವು. ಮೀನು ಕೃಷಿಗೆ ಕೈ ಹಾಕಬೇಕು ಅಂತ ಹೇಳಿ, ಇದರಲ್ಲಿ ಏನೋ ಗಳಿಕೆ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಯೋಚನೆಯೊಂದಿಗೆ ಈ ಕೆಲಸವನ್ನ ಆರಂಭಿಸಿದ್ರು. ಮೀನು ಕೃಷಿಗೆ ಕೈ ಹಾಕಿ ಇದೀಗ ಬರ್ಬಾದ್ ಆಗಿದ್ದಾರೆ ವಿಜಯ್ ಕುಮಾರ್.